ತಕ್ಷಣ ಆಕಾಶ ನೋಡ್ತೀರಿ ಹೆಂಗ್ ಕಾಣ್ತಾ ಇದೆ ಅಂತ. ಅಲ್ಲಿ ನೋಡಂಗಿಲ್ಲ, ಇಲ್ಲಿ ನೋಡ್ಬೇಕು, ಮಣ್ಣು ಬಗಿಬೇಕು, ಬೇರ್ ನೋಡ್ಬೇಕು. ಎರೆಹುಳ ಸಿಕ್ತು ನೋಡಿ, ನೋಡಿ ನಿಮ್ ತೋಟದಲ್ಲಿ ಗೊಬ್ಬರ ಇದು. ಈಗ ನೀವು ದುಡ್ಡು ಕೊಟ್ಟು ಗೊಬ್ಬರ ತರ್ತಿರಲ್ರಿ, ರಂಜಕ, ಪೊಟ್ಯಾಶು, ಯೂರಿಯಾ, ನೈಟ್ರೋಜನ್ ತರ್ತಿರಲ್ಲ, ಅದೆಲ್ಲ ಇದ್ರಲ್ಲೇ ಇರ್ತದೆ ನೋಡಿ. ಇದೆಲ್ಲ ತ್ಯಾಜ್ಯಗಳು ಕಳತೋಗಿದೆ. ಇದು ನಾನು ನಿಮ್ ತೋಟದೇ ತೋರಿಸ್ತಾ ಇರೋದು, ಬೇರೆ ತೋಟ ಅಲ್ಲ ಇದು. ಇಲ್ಲಿ ಅಡಿಕೆ ಸಿಪ್ಪೆ ಇದೆ ಅಲ್ವಾ, ಅಸಂಖ್ಯಾತ ಕೋಟಿಯ ಸೂಕ್ಷ್ಮಾಣು ಜೀವಿಗಳನ್ನ ತೋಟದಾಗ ಬಿಟ್ಟಿದ್ದಕ್ಕ ಇವಾಗ ಏನಂತಂದ್ರೆ ಹಿಂಗೆ ಕೈಯಲ್ಲೇ ಪುಡಿ ಪುಡಿ ಆಗ್ಬಿಟ್ಟು ತೆಗೆದ್ಬಿಟ್ವಿ ನಾವು. ನಾವೇ ನಮ್ಮ ಕೈಯಾರ ಈ ಕೆಮಿಕಲ್ಗಳನ್ನ ಸುರಿದು ನಮ್ಮ ಭೂಮಿನ ನಾವೇ ಸುಟ್ಕೊಳ್ತಾ ಇದೀವಿ. ಕೊನೆಯದಾಗಿ ಇಳುವರಿ ಬರ್ತಾ ಇಲ್ಲ ಅಂತ ಹೇಳಿ ಹಣೆ ಚಚ್ಕೊಳ್ತೀವಿ. ಬೇಷಕ್ ಹೋಗಿ ಕಳೆನಾಶಕ ಸುರಿದ್ ಬಿಟ್ಟಾಗ ಏನಾಗುತ್ತೆ, ನಮ್ಮ ಕೃಷಿ ಜೀವನ ಇಲ್ಲಿಗೆ ಬಂದು ನಿಂತ್ಕೊಂಡಿದೆ. ಬರೀ ಅರ್ಧ ಲೀಟರ್ ಕೊಟ್ಟಿದ್ದು ಸರ್, ನೋಡಿ 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 ಇಲ್ಲಿ ನೋಡಿ, ಅದಕ್ಕೆ ಅಂಟ್ಕೊಂಡಿದೆ ನೋಡಿ ಸರ್. ಇದಕ್ಕೆ ಆಹಾರ, ಎರೆಹುಳಕ್ಕೆ ಊಟ ಯಾರು ಕೊಡ್ತಾರೆ? ಇದೇ ತ್ಯಾಜ್ಯ. ಒಂದು ಟ್ರಿಪ್ ಗೊಬ್ಬರಕ್ಕೆ ಸಮ ಅಂತ ಯಾಕೆ ಹೇಳ್ತೀವಿ ಅಂದ್ರೆ, ಕಣ್ಣಾರೆ ನೋಡ್ಬೋದು. ಬರೀ ಒಂದ್ ಅರ್ಧ ಲೀಟರ್ ಕೊಟ್ಟಿದ್ದಾರೆ ಒಂದ್ ಮರಕ್ಕೆ. ಈ ಪಾರ್ಟಿ ಎರೆಹುಳುಗಳು ಡೆವಲಪ್ ಆಗಿದೆ, ಇದ್ರಿಗೆ ಕಾಣ್ಬೋದಲ್ವಾ ಇದು. ನಮಸ್ಕಾರ ರೈತ ಬಾಂಧವರೇ, ಗುಡ್ ಮೈನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲ್ಕಣಿ. ನಾನೀಗ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಹೊಸಳ್ಳಿ ಅನ್ನೋ ಗ್ರಾಮದಲ್ಲಿದ್ದೀನಿ. ಇಲ್ಲಿ ಓರ್ವ ರೈತನ ತೋಟಕ್ಕೆ ಬಂದಿದ್ದೀನಿ, ಅವ್ರ ಪರಿಚಯ ಮಾಡ್ಕೊಳ್ತೀನಿ. ಅದಕ್ಕಿಂತ ಪೂರ್ವದಲ್ಲಿ ಈ ಅಡಿಕೆ ತೋಟ 5-6 ವರ್ಷದ ತೋಟ. ಅದರಲ್ಲಿ ನಾನು ನಿಮಗೆ ಒಂದು 2 ವರ್ಷದ ಅಡಿಕೆ ತೋಟವನ್ನ ತೋರಿಸ್ತಾ ಇದ್ದೀನಿ. ಸೊ ಇದು ಯಾವ ರೀತಿ ಬೆಳೆದಿದೆ ಅಂತಂದ್ರೆ, ಒಂದು 3-4 ವರ್ಷದ ಗಿಡದ ರೀತಿಯಾಗಿ ಕಾಣಿಸ್ಕೊಳ್ತಾ ಇದೆ ನೋಡಿ. ಈ ರೈತ ಸಾವಯವ ಕೃಷಿಯನ್ನ ಮಾಡ್ಲಿಕ್ಕೆ ಶುರು ಮಾಡಿ ಬರೀ 1.5 ತಿಂಗಳಾಯ್ತು ಅಷ್ಟೇ. 1.5 ತಿಂಗಳಿಗೆನೆ ಇದರ ಮೇಲೆ ಅಂತಂದ್ರೆ ಮೇಲ್ಗಡೆ ಬೆಳೆದಿರುವಂತಹ ಆ ಗರಿಗಳನ್ನ ನೀವು ಗಮನಿಸ್ಬೋದು. ಹಚ್ಚ ಹಸಿರಾಗಿ, ತುಂಬ ಕ್ಲೀನ್ ಆಗಿ, ಯಾವುದೇ ರೀತಿಯಾದಂಥ ರೋಗ, ಎಲೆ ಚುಕ್ಕೆ, ಇನ್ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲದೆ ಕ್ಲೀನ್ ಆಗಿ ಕಾಣ್ತಾ ಇರೋದನ್ನ ನೋಡ್ಬೋದು. ಮತ್ತೆ ಇವರು ರಾಸಾಯನಿಕ ಬಳಸ್ತಾ ಇರುವಾಗ ಅವಾಗ ಆ ಎಲೆಗಳು, ಆ ಗರಿಗಳು ಹೆಂಗಿದ್ವು ಅನ್ನೋದನ್ನ ನೀವು ನೋಡ್ತೀರಿ. ಎಲೆ ಚುಕ್ಕೆ ರೋಗ ಕೂಡ ಇದೆ ಅದರಲ್ಲಿ, ಮತ್ತೆ ಗರಿಗಳು ಹಳದಿ ಆಗಿರೋದು ಕೂಡ ಇದಾವು, ಮತ್ತೆ ಈ ರೀತಿಯಾದಂಥ ಸಮಸ್ಯೆ ಇದೆ. ಬಟ್ ಏನು ಹೊಸದಾಗಿ ಬೆಳೀತಾ ಇದಾವಲ್ಲ, ಅದೆಲ್ಲವೂ ಕೂಡ ಇದಾವು. ಬರೀ ಇದು ರಿಸಲ್ಟ್ ಅನ್ನ ನಾವು ನೋಡ್ತಾ ಇರೋದು ಬರೀ 1.5 ತಿಂಗಳಲ್ಲಿ. ಈಗ ಏನಂತಂದ್ರೆ ಇದು ಬೆಳೀತಾ ಬೆಳೀತಾ ಇವೆಲ್ಲ ಹಳೆ ಗರಿಗಳೆಲ್ಲ ಉದುರು ಬೀಳ್ತಾವು. ಬಟ್ ಇನ್ನು ಮುಂದೆ ಬೆಳೀತಾ ಇರುವಂತ ಹೊಸ ಗರಿಗಳೆಲ್ಲವೂ ಕೂಡ ಆರೋಗ್ಯವಾಗಿದ್ದಾವು. ಸೊ ಆ ಗರಿಗಳನ್ನ ನೋಡ್ತಾ ಇದ್ರೆ ಈ ತೋಟದ ಆರೋಗ್ಯ 1.5 ತಿಂಗಳಲ್ಲಿ ಎಷ್ಟು ಬದಲಾವಣೆ ಆಗ್ತಾ ಇದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇರುವಂತ ವಿಚಾರ. ಎಸ್, ಈಗ ನಾವು ರೈತರ ಜೊತೆ ಮಾತಾಡ್ತಾ ಹೋಗೋಣ. ರೈತರು ಸಾವಯವ ಕೃಷಿಗೆ ಯಾಕೆ ಪರಿವರ್ತನೆ ಆದ್ರು, ಅದರ ಜೊತೆಗೆ ರೈತರು ಇಲ್ಲಿ ಒಂದಿಷ್ಟು ತಪ್ಪುಗಳನ್ನು ಕೂಡ ಮಾಡ್ಕೊಳ್ತಿದ್ದಾರೆ. ಆ ತಪ್ಪುಗಳು ಸಾವಯವ ಕೃಷಿಯಲ್ಲಿ ಆದ್ರೆ ಅದೆಂತಹ ಮಟ್ಟಿಗೆ ರೈತನಿಗೆ ಮಾರಕ ಆಗುತ್ತೆ, ಕೃಷಿ ಭೂಮಿಗೆ ಮಾರಕ ಆಗುತ್ತೆ, ಎಲ್ಲದ್ರ ಬಗ್ಗೆ ಕೂಡ ಮಾತಾಡ್ತಾ ಹೋಗೋಣ. ಬನ್ನಿ, ಮೊದಲದಾಗಿ ರೈತರ ಪರಿಚಯ ಮಾಡ್ಕೊಳ್ಳೋಣ. ಸರ್ ನಮಸ್ತೆ, ಹೇಗಿದ್ದೀರಾ ಸರ್? ಏನ್ ಸರ್ ಹೆಸರು? ಸಿದ್ದನಗೌಡ ಅಂತ. ಸಿದ್ದನಗೌಡ ಸರ್. ಸರ್ ಈ ನಿಮ್ಮ ಪರಿಚಯ ಮಾಡ್ಕೊಟ್ಬಿಡಿ. ನಮ್ಮ ಸಿದ್ದನಗೌಡ ಅಂತ, ಹೊಸಹಳ್ಳಿ, ಹೊನ್ನಾಳಿ ತಾಲೂಕು, ದಾವಣಗೆರೆ ಜಿಲ್ಲೆ. ಓಕೆ, ಎಷ್ಟು ವರ್ಷದ ಅಡಿಕೆ ತೋಟ ಸರ್? 6 ವರ್ಷದ ಮೇಡಮ್. ಈಗ 6 ವರ್ಷದ ಅಡಿಕೆ ತೋಟ. ಓಕೆ, ಇದು ಎಷ್ಟು ಅಡಿಕೆ ಗಿಡಗಳಿದಾವೆ ನಿಮ್ಮ ತೋಟದಲ್ಲಿ? ತೋಟದಲ್ಲಿ ಈಗ 800 ಅಡಿಕೆ ಗಿಡ. 800 ಅಡಿಕೆ ಗಿಡಗಳದು. ಈ ಅಡಿಕೆ ಗಿಡದ ವಯಸ್ಸೆಷ್ಟು? ವಯಸ್ಸು ಮೇಡಮ್ ಇದು 2 ವರ್ಷ. ಈಗ ಇದಕ್ಕೆ 2 ವರ್ಷ. ನೋಡಕ್ 4 ವರ್ಷದ ಕಣ್ಣಂಗ್ ಕಾಣ್ತಿದೆ ಅಲ್ಲ. ಈಗ ಗೋನಂದದಲ್ಲಿ ಹಾಕಿದ್ಮೇಲೆ 3 ವರ್ಷದ ಕಣ್ಣಂಗ್ ಕಾಣ್ತದೆ. ಈಗ 3 ವರ್ಷದ ಕಣ್ಣಂಗ್ ಕಾಣ್ತದೆ. ಓಕೆ, ಅಲ್ಲಿ ನೋಡಿ ಸರ್, ಹೊಸ ಹೊಸ ಗರಿಗಳು ಬರ್ತಾ ಇದಾವಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಈಗ ಗೋನಂದದಲ್ಲಿ ಹಾಕಿದ್ಮೇಲೆ ಗರಿಗಳು ಚೇಂಜ್ ಆಗಿದಾವೆ, ಹಚ್ಚ ಹಸಿರು ಕಾಣ್ತದವೆ. ಓಕೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ 1.5 ತಿಂಗಳಲ್ಲಿ ನೀವು ಗೋನಂದ ಜಲ ಹಾಕೊಂಡ್ರಲ್ಲ, ಗೋನಂದ ಜಲ ಹಾಕೊಳ್ಬೇಕು ತೋಟಕ್ಕೆ ಅಂತ ಯಾಕೆ ಅನಿಸ್ತು? ಇದು ಮೇಡಮ್ ನಾವು ಯೂಟ್ಯೂಬ್ ನೋಡ್ತಾ ಇದ್ವಿ, ಅವಾಗ ಗೋನಂದ ಜಲ ಅಂತ ಇದು ನೋಡಿದ್ವಿ ಯೂಟ್ಯೂಬ್ ನಲ್ಲಿ. ಅವಾಗ ಇದನ್ನ ತರಿಸಿ ಹಾಕ್ಬೇಕು ಅಂತ ಇದು ಮಾಡಿದ್ವಿ ನಾವು. ಓಕೆ, ಹೆಂಗ್ ಕಾಂಟ್ಯಾಕ್ಟ್ ಮಾಡಿದ್ರಿ ಶಿವ ಪಾಟೀಲ್ ಅವ್ರನ್ನ? ಶಿವ ಪಾಟೀಲ್ ಅವ್ರನ್ನ ಯೂಟ್ಯೂಬ್ ನೋಡ್ಕೊಂತ ಫೋನ್ ನಂಬರ್ ಇತ್ತಾ, ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ವಿ. ಈ ತರ ಗೋನಂದ ಜಲ ಬೇಕು ಅಂತ ಇದು ಮಾಡಿದ್ವಿ, ಆರ್ಡರ್ ಮಾಡಿದ್ವಿ. ಎಷ್ಟು ತಗೊಂಡ್ರಿ ಫಸ್ಟ್ ಗೆ? 50 ಲೀಟರ್ ತರಿಸಿದ್ವಿ ಮೇಡಮ್. 50 ಲೀಟರ್ 800 ಗಿಡಕ್ಕೆ 50 ಲೀಟರ್ ತಗೊಂಡ್ರಿ? ಅಲ್ಲ ಮೇಡಮ್, ನಮ್ದು 4 ಎಕರೆ ತೋಟ ಇದೆ, ಇದು 1.5 ಎಕರೆ ತೋಟ. ಅಲ್ಲಿ 2 ಕಿಲೋಮೀಟರ್ ದೂರ ಅಲ್ಲೊಂದು 2 ಎಕರೆ ತೋಟ ಇದೆ. ಓಕೆ, ಒಟ್ಟು 50 ಲೀಟರ್ ತರಿಸಿದ್ವಿ ಮೇಡಮ್ ನಾವು, 2 ತೋಟಕ್ಕೂ ಆಗ್ಲಿ ಅಂತ. ಅಲ್ಲ, ಇದಕ್ಕಿದ್ದ ಹಂಗೆ ಇಷ್ಟು ದಿನ ರಾಸಾಯನಿಕದಲ್ಲೇ ಕೆಲಸ ಮಾಡ್ಕೊಂಡು ಬೆಳೆ ಬೆಳೀತಾ ಇದ್ದಂತ ನಿಮಗೆ ಸಾವಯವ ಮಾಡಿದ್ರೆ ಸುಧಾರಿಸುತ್ತೆ ಅಂತ ಈ ಪ್ರಶ್ನೆ ಬಂದಿದ್ಯಾ? ಏನೋ ಚೇಂಜ್ ಮಾಡೋಣ ಅಂತ ನೋಡಿದ್ವಿ ಮೇಡಮ್. ಈಗ ಯೂಟ್ಯೂಬ್ ನೋಡ್ಕೊಂತ ನೋಡ್ತಿದ್ವಿ, ಕುಂತಾಗ ಚೇಂಜ್ ಮಾಡಿ ನೋಡೋಣ, ಈ ತರ ಐತೆ. ಎಷ್ಟು ವರ್ಷದಿಂದ ಕೃಷಿ ಮಾಡ್ತಿದ್ದೀರಾ ಸರ್ ನೀವು ಒಟ್ಟು? ಮೇಡಮ್ ನಾವಲ್ಲೇ 15 ವರ್ಷ ಆಯ್ತು ಮೇಡಮ್. 10-15 ವರ್ಷದಿಂದ ಕೃಷಿನೇ ಮಾಡ್ತಿದ್ರೆ, ಇದ್ರ ಬಿಟ್ಟು ಬೇರೆ ಏನು ಇಲ್ಲ? ಓಕೆ ಸರ್, ಈಗ ಕಳೆನಾಶಕ ಹೊಡೆದಿದ್ದೇನಕ್ಕೆ ಸರ್ ತೋಟದಲ್ಲಿ? ಕಳೆನಾಶಕ ಹೊಡ್ಸಕ್ಕೆ ಇದು ಸುಣ್ಣ ಹೊಡ್ಸ್ಬೇಕು ಮೇಡಮ್.
ಸುಣ್ಣ ಸುಣ್ಣ ಹೊಡ್ಸಿದ್ರಿ. ಹೊಡ್ಸ್ಬೇಕಾಯ್ತು. ಒಳ್ಳೇದು. ಈಗ ಅಡಿಕೆ ತೋಟ ಈಗ ಇನ್ನೇನಂತಂದ್ರೆ ಈಗ ಚಳಿಗಾಲ ಮುಗಿಲಿಕ್ ಬರುತ್ತಲ್ಲ, ನಂತರ ಬೇಸಿಗೆ ಆರಂಭ ಆಗತ್ತೆ, ಹೆವಿ ಬಿಸಿಲಿರುತ್ತೆ. ಆಗ ಅಡಿಕೆಗೆ ಯಾವ್ದೇ ಸಮಸ್ಯೆ ಆಗ್ಬಾರ್ದು ಅಂತ ಹೇಳಿ ಅಡಿಕೆಗೆ ಬಿಸಿಲು ಹೊಡೆದಿದ್ದು ಸರಿ, ಸರಿ, ಈ ಸುಣ್ಣ ಹೊಡೆದಿದ್ದು ಸರಿ ಆಯ್ತಾ. ಬಟ್ ಕಳೆನಾಶಕ ಯಾಕೆ? ಕಳೆನಾಶಕ ಅಂದ್ರೆ ಈ ಗಿಡ ಗಂಟಿ ಇತ್ತಲ್ಲ ಮೇಡಮ್, ಹಾ, ಹಂಗಾಗಿ ಸುಣ್ಣ ಹೊಡಿಯಕ್ಕೆ ಇದಾಕತ್ತೆ ಈ ಅಂದು. ಗಿಡ ಗಂಟೆ ಏನ್ ಮಾಡಿದ್ವು? ಇಲ್ಲ ಮೇಡಮ್, ಈಗ ಸುಣ್ಣ ಹೊಡ್ಯಾಕರೆ ಕೈಗೆ ಪೈ ತಾಗ್ತತೆ ಅಂದು, ಕೈಗ್ ತಾಗುತ್ತೆ ಅಂತ. ಸುಣ್ಣ ಹೊಡ್ಯಾಕೆ ಅಂತ, ಹಂಗಾಗಿ ಒಂದ್ ಸ್ವಲ್ಪ ಕಳೆನಾಶಕ ಉಪಯೋಗಿಸಿದ್ವಿ. ಕಳೆನಾಶಕ ಭೂಮಿಗೆ ಹೊಡೆದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ ಗೊತ್ತಾ ಸರ್? ಅಲ್ಲಲ್ಲ, ಈಗ ನಿಮ್ಗೆ ಅರಿವಾಗಿದೆ, ನಾವು ಬಂದು ಹೇಳ್ತಾ ಇದ್ದಾಗ ನೋಡಿ ನಿಮ್ಗೆ ಅರಿವಾಯ್ತು ಹಾಕಬಾರ್ದು ಅಂತ ಹೇಳಿ. ಬಟ್ ನಾನ್ ನಿಮಗೆ ಹೇಳ್ತೀನಿ ಸರ್, ಈಗ ನೋಡಿ ಗಿಡ ಗಂಟಿಗಳು ಮತ್ತೆ ಇಲ್ಲೆಲ್ಲ ಬಿದ್ದಿರೋಂಥ ಕಸ ಕಡ್ಡಿ ಅಲ್ಲಿ ಬೆಳೀತಾ ಇದೆ ನೋಡಿ, ಆ ಕಸ ಇದೆಲ್ಲ ನಿಮ್ಗೆ ಏನ್ ಹೆಲ್ಪ್ ಮಾಡತ್ತೆ ಅಂತಂದ್ರೆ, ದೇವ್ರು ಅಂದ್ರೆ ನಿಮ್ಗೆ ಹುಟ್ಟಿಸಿದನಲ್ವಾ, ಇವತ್ತು ನಾವೆಲ್ಲ ಆಹಾರ ತಿನ್ಬೇಕು ಅಂತ ಹೇಳಿ ನಮ್ಗೆ ಕೃಷಿ ಮಾಡೋ ಆ ಒಂದು ನೈಪುಣ್ಯತೆ ಕೊಟ್ನಲ್ಲ, ಅದ್ರ ಜೊತೆಗೆ ಗೊಬ್ಬರನೂ ಸಹಿತ ಅಂತ ಹೇಳಿ ಹಸಿರೆಲೆ ಗೊಬ್ಬರ, ಈ ಕಳೆ ರೂಪದಲ್ಲಿ ಗೊಬ್ಬರ ಕೊಟ್ಟವನೆ. ಅದನ್ನ ಅರ್ಥ ಮಾಡ್ಕೊಂತಿಲ್ಲ ನಾವು. ನಾವ್ ಅದಕ್ಕೆ ಹೋಗಿ ಕೆಮಿಕಲ್ ಅನ್ನು ಈ ಏನು ಕಳೆನಾಶಕನ ತಗೊಂಡ್ ಹೊಡಿತಾ ಇದೀವಿ, ಭೂಮಿನ ಸುಡ್ತಾ ಇದೀವಿ ಸರ್. ನಾವೇ ನಮ್ಮ ಕೈಯಾರ ಈ ಕೆಮಿಕಲ್ ಗಳನ್ನ ಸುರಿದು ನಮ್ಮ ಭೂಮಿನ ನಾವೇ ಸುಟ್ಕೊಳ್ತಾ ಇದೀವಿ. ಕೊನೆಯದಾಗಿ ಇಳುವರಿ ಬರ್ತಾ ಇಲ್ಲ ಅಂತ ಹೇಳಿ ಹಣೆ ಚಚ್ಕೊಳ್ತೀವಿ ಅಲ್ವಾ ಸರ್. ಈಗ ಈ ಗೋಣಂದಾಜಲ ಸರ್, ಇದ್ರಲ್ಲಿ ಏನಿರುತ್ತೆ ಅಂತಂದ್ರೆ ಕೋಟ್ಯಾನು ಕೋಟಿ ಸೂಕ್ಷ್ಮಾಣು ಜೀವಿಗಳ ಆಗರ ಸರ್. ಇದು ಪ್ಯೂರ್ ಆಗಿ ಗೋವಿನಿಂದ ಮಾಡಿರಂತ ಗೋನಂದಾಜಲ ಆಯ್ತಾ. ಈಗ ಇದನ್ನ ನೀವು ತೋಟದಲ್ಲಿ ಮಾಡ್ಕೊಂಡ್ರಲ್ಲ, 1.5 ತಿಂಗಳಿಂದ ಮಾಡಿದ್ದೀರಿ. ಸೊ ಬದಲಾವಣೆಯನ್ನು ಹೇಳ್ತಾ ಹೋಗ್ತೀನಿ. ಏನಂತಂದ್ರೆ ಇದ್ರಲ್ಲಿ ಸೂಕ್ಷ್ಮಾಣು ಜೀವಿಗಳು ಇರ್ತವೆ. ಈಗ ನಿಮ್ ತೋಟದಲ್ಲಿ ಆಕ್ಟಿವೇಟ್ ಆಗ್ತಾವು. ಎರೆಹುಳುಗಳು ನೋಡಿದ್ರ ತೋಟದಲ್ಲಿ ನೋಡಿದ್ರಿ ಅಲ್ವಾ. ಸೊ ಈಗ ಎರೆಹುಳುಗಳನ್ನ ಇದು ರೆಡಿ ಮಾಡತ್ತೆ ಅಂತಂದ್ರೆ ತೋಟದಲ್ಲಿ ಇರ್ತಾವು, ಅವೆಲ್ಲ ಭೂಮಿ ಆಳಕ್ಕೆ ಹೋಗಿರ್ತಾವು, ಅನುಪಸ್ಥಿತಿಯಲ್ಲಿ ಇರ್ತಾವು. ಸೊ ಈ ಗೋನಂದಾಜಲ ಬಂದಿದ ತಕ್ಷಣ ಏನಾಗ್ತಾವು, ಅವು ಆಕ್ಟಿವೇಟ್ ಆಗಿ ಕೆಲಸ ಮಾಡಕ್ ಶುರು ಮಾಡ್ತಾವೆ. ನಿಮ್ಮ ಭೂಮಿ ಲೂಸ್ ಆಗುತ್ತೆ, ಮೃದುವಾಗುತ್ತೆ, ಮಣ್ಣಿನ ಆಳಕ್ಕೆ ನೀರ್ ಇಳಿಯುತ್ತೆ, ಗಾಳಿ ಇಳಿಯುತ್ತೆ, ನೀವು ಕೊಟ್ಟಂತ ಗೊಬ್ಬರ ಬೇರಿಗೆ ಹೋಗುತ್ತೆ ಅಲ್ವಾ. ಈ ಕೆಲಸನ ಇದ್ರಲ್ಲಿರುವಂತ ಸೂಕ್ಷ್ಮಾಣು ಜೀವಿಗಳು ಮಾಡ್ತಾ ಇರ್ತಾವು. ನೀವು ಹೋಗಿ ಈ ಕಳೆ ಗಿಡಗಳೆಲ್ಲವೂ ಕೂಡ ಅಡಚಣೆ ಆಗ್ತಾ ಇದ್ದವು, ನಮಗ್ ಸುಣ್ಣ ಹೊಡೆಯಕ್ ಅನುಕೂಲ ಆಗ್ತಾ ಇಲ್ಲ ಅಂತ ಹೇಳಿ ಬೇಷಕ್ ಹೋಗಿ ಕಳೆನಾಶಕ ಸುರಿದ್ ಬಿಟ್ಟಾಗ ಏನಾಗುತ್ತೆ, ಭೂಮಿ ಫಲವತ್ತತೆ. ಈಗ ನೀವು ಹೋಗಿ ಶಿವ ಪಾಟೀಲ್ ಸರ್ ಹತ್ರ ಹೋಗಿ ಏನು ಜೀವಾಣುಗಳನ್ನ ತಂದ್ರಲ್ಲ, ಅವುಗಳನ್ನೆಲ್ಲ ದುಡ್ಡು ಕೊಟ್ಟು ತಂದು ನೀವೇ ಸಾಯಿ ಹೊಡೆದಂಗೆ. ನಮ್ಮ ಕೃಷಿ ಜೀವನ ಇಲ್ಲಿಗೆ ಬಂದು ನಿಂತ್ಕೊಂಡಿದೆ ಅಲ್ವಾ. ಇಲ್ಲಿ ದುಡ್ಡು ಸುರಿತಾ ಇದ್ದೇವೆ, ಅಂದ್ಕೊಂಡಂತ ಇಳುವರಿ ಬರ್ತಿಲ್ಲ. ಮತ್ತೆ ನಮ್ಮ ರೈತರು ಗೊತ್ತಾಗದಂತೆ ತಮಗೆ ಗೊತ್ತಿಲ್ಲದ ತಪ್ಪುಗಳನ್ನ ಮಾಡ್ತಿದ್ದಾರೆ. ಈಗ ನಮ್ಮ ರೈತರಿಗೆ ಅರಿವು ಬೇಕು ಅಲ್ವಾ ಸರ್. ಒಳ್ಳೇದು ಸರ್. ಈಗ ನೀವೇನು ಈ ಗೋಣಂದಾಜಲ ಬಳಸ್ತಾ ಇದ್ದೀರಿ, ಸೊ ನೋಡಿ ಅದಕ್ಕೊಂದು ಬದಲಾವಣೆ ಅಂತಂದ್ರೆ ರೈತ ಪಾಪ ಗೊತ್ತಿಲ್ಲ, ಅವರಿಗೆ ಗೊತ್ತಾಗದೆ ಮಾಡಿರುವಂಥ ತಪ್ಪದಷ್ಟೇ. ಅದಕ್ಕಾಗಿ ಇಂತಹ ಬದಲಾವಣೆ ಕಂಡಿದೆ ಇವಾಗ. ಸೊ ಅದರ ಹೊರತಾಗಿ ಇವ್ರು ಏನು ಮಾಡಿದ್ದಾರೆ, ಎಡ್ಜಿಗೆ ಮಾತ್ರ ಎಲ್ಲೆಲ್ಲಿ ಕಸ ಬೆಳೆದಿದೆ ಅಲ್ಲ ಅಲ್ಲಲ್ಲಿ ಕಳೆನಾಶಕ ಹಾಕೊಂಡಿದ್ದಾರೆ. ಬಟ್ ಮಧ್ಯದ ಒಂದು ಮಣ್ಣಿನಲ್ಲಿ ಕಳೆನಾಶಕ ಏನು ಬಳಸಿಲ್ಲ ಅಲ್ವಾ ಸರ್, ಏನು ಹಾಕೊಂಡಿಲ್ಲ. ಸೊ ಈಗ ಗೋಣಂದಾಜಲದಿಂದ ಇವ್ರ ತೋಟದಲ್ಲಿ ಏನು ಬದಲಾವಣೆ ಆಗ್ತಾ ಹೋಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಸರ್. ನಿಮ್ಮ ತೋಟದಲ್ಲಿ ನಿಮಗೆ ಪ್ರತ್ಯಕ್ಷವಾಗಿ ನಾನು ತೋರಿಸ್ತಾ ಹೋಗ್ತೀನಿ, ಬನ್ನಿ. ಇವಾಗ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಅಡಿಕೆ ಸಿಪ್ಪೆ ಇದೆ ಅಲ್ವಾ, ನೋಡಿ ಇದೆಷ್ಟು ಹಾರ್ಡ್ ಆಗಿರುತ್ತಲ್ವಾ ಸರ್. ಹಿಂಗೆಲ್ಲ ಹಿಂಗ್ ಕೈಲೆಲ್ಲ ತೆಗೆದ್ರೆ ಬರುತ್ತಾ? ಇದು ಬರಲ್ಲ. ಅದೇ ನೀವು ಈಗ ಗೋನಂದಾಜಲದ ಮೂಲಕ ಅಸಂಖ್ಯಾತ ಕೋಟಿಯ ಸೂಕ್ಷ್ಮಾಣು ಜೀವಿಗಳನ್ನ ತೋಟದಾಗ ಬಿಟ್ಟಿದ್ದಕ್ಕ ಇವಾಗ ಏನಂತಂದ್ರೆ ಹಿಂಗೆ ಕೈಯಲ್ಲೇ ಪುಡಿ ಪುಡಿ ಆಗುತ್ತೆ, ತೆಗೆದ್ಬಿಟ್ವಿ ನಾವು ಅಲ್ವಾ. ಆಯ್ತಾ. ಮತ್ತೆ ಇಲ್ಲಿ ನೋಡಿ ಸರ್, ಇದು ನಿಮ್ಮ ತೋಟದಲ್ಲೇ ಬೆಳೆದಂತ ಕಸ, ಇದು ಅಮೃತಕ್ಕೆ ಸಮಾನ ಸರ್. ಇದು ಸಾವಯವ ಇಂಗಾಲ ಅಂತ ಹೇಳ್ತೀವಿ ನಾವು ಇದನ್ನ ವೈಜ್ಞಾನಿಕ ಭಾಷೆಯಲ್ಲಿ, ಸಾವಯವ ಇಂಗಾಲ. ಇದು ಕನ್ವರ್ಟ್ ಆಗ್ತಾ ಇದೆ ಸರ್, ಗೊಬ್ಬರ ಇದು. ಈಗ ನೀವು ದುಡ್ಡು ಕೊಟ್ಟು ಹೋಗಿ ಗೊಬ್ಬರ ತರ್ತಿರಲ್ರಿ, ರಂಜಕ, ಪೊಟ್ಯಾಶು, ಯೂರಿಯಾ, ನೈಟ್ರೋಜನ್ ತರ್ತಿರಲ್ಲ, ಅದೆಲ್ಲ ಇದ್ರಲ್ಲೇ ಇರ್ತದೆ. ಹಂಗಾಗಿ ಒಬ್ಬ ರೈತರು ನಾವೇನ್ ಮಾಡ್ಬೇಕು, ನಾವೇ ಗೊಬ್ಬರ ತಯಾರಕರಾಗಬೇಕು. ಈಗ ನೋಡಿ ಮಣ್ಣು ನೋಡಿ, ಇಲ್ಲಿ ನಾ ಹೆಂಗ್ ತೆಗಿತೀನಿ ನೋಡಿ, ಇದೆಲ್ಲ ನೋಡಿ ಟೀ ಪೌಡರ್ ತರ ಆಗ್ತಾ ಇದೆ ಅಲ್ವಾ. ನೋಡಿ ಇದೆಲ್ಲ ತ್ಯಾಜ್ಯಗಳು ಕಳತೋಗಿದೆ. ಇದು ನಾನು ನಿಮ್ ತೋಟದೇ ತೋರಿಸ್ತಾ ಇರೋದು, ಬೇರೆ ತೋಟ ಅಲ್ಲ. ಎರೆಹುಳ ಸಿಕ್ತು ನೋಡಿ, ನೋಡಿ ನಿಮ್ ತೋಟದಲ್ಲಿ. ಈಗ ಎಲ್ಲ ಖಾಲಿ ಮಾಡಿದ್ದೀರಾ ನೋಡಿ. ಅದನ್ನೇನಾದ್ರು ಒಂದ್ ಚೂರ್ ತಂದು ಇದ್ರ ಮೇಲೆ ಹಾಕಿದ್ರೆ ಚಟಪಟ ಅಂತ ಹೇಳಿ ಸತ್ತೋಗ್ಬಿಡುತ್ತೆ ಅದು. ನಮ್ಮ ರೈತ ಮಿತ್ರ ಅದು ಅಲ್ವಾ. ನಾವೇ ಸಾಯಿ ಹೊಡೆದ್ಬಿಡ್ತೀವಿ. ರೈತನ ಮಿತ್ರ. ನೀವ್ ಹೋಗಿ ಶಿವ ಪಾಟೀಲ್ ಹತ್ರ ಹೋಗಿ ದುಡ್ಡು ಕೊಟ್ಟು ತಗೊಂಬಂದ್ರಿ, ನೀವೇ ಅದನ್ನ ಕಳೆನಾಶಕ ಹಾಕಿ ಸಾಯಿ ಹೊಡೆದ್ಬಿಡ್ತೀರ. ಹಂಗಾಗಿ ಇನ್ಮೇಲೆ ಹಾಕಕ್ ಹೋಗ್ಬಿಡಿ. ಗೋಣಂದಾಜಲದ ಮೇಲೆ ಅಷ್ಟೇ ಬಿಟ್ಬಿಡಿ ತೋಟನ. ಒಂದೆಟ್ಟು ಗೋಣಂದಾಜಲದಲ್ಲಿ ಒಂದು ಟ್ರಿಪ್ ಗೊಬ್ಬರಕ್ಕೆ ಸಮ ಅಂತ ಯಾಕೆ ಹೇಳ್ತೀವಿ ಅಂದ್ರೆ, ಇಲ್ಲಿ ಕಣ್ಣಾರೆ ನೋಡ್ಬೋದು ನೀವು. ಬರೀ ಒಂದ್ ಅರ್ಧ ಲೀಟರ್ ಕೊಟ್ಟಿದ್ದಾರೆ ಒಂದ್ ಮರಕ್ಕೆ. ಈ ಪಾಟಿ ಏರಿಹುಳುಗಳು ಡೆವಲಪ್ ಆಗಿದೆ, ಇದ್ರಿಗೆ ಕಾಣ್ಬೋದಲ್ವಾ ಇದು.
ಬರೀ ಅರ್ಧ ಲೀಟರ್ ಕೊಟ್ಟಿದ್ದು ಸರ್. ಬರೀ ಅರ್ಧ ಲೀಟ್ರ್ ಮೇಡಮ್. ಹಾ ಚೆನ್ನಾಗಿ ಡಿಕಂಪೋಸ್ ಆಗಿದೆ. ನೋಡಿ 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 ಇಲ್ಲಿ ನೋಡಿ ಇಲ್ಲಿ ಎರೆಹುಳ ನೋಡಿ ಮೇಡಮ್. ಅದಕ್ಕೆ ಅಂಟ್ಕೊಂಡಿದೆ ನೋಡಿ ಸರ್. ಇದು ಸಾವಯವ ತ್ಯಾಜ್ಯ ಅಲ್ಲ, ಇದು ಎರೆಹುಳ. ಹೌದು. ಇದಕ್ಕೆ ಆಹಾರ ಎರೆಹುಳಕ್ಕೆ ಊಟ ಯಾರು ಕೊಡ್ತಾರೆ? ಈಗ ನಾವೆಲ್ಲ ಊಟ ಮಾಡ್ತೀವಲ್ವಾ, ಇದಕ್ಕೆ ಊಟ ಏನು? ಇದೇ ತ್ಯಾಜ್ಯ. ಇದನ್ನ ತಿಂತಾ ಇರುತ್ತೆ, ಕಡ್ಡಿ ಕಸ ತಿಂದು ಇದು ಮಾಡಕ್ ಮೇಡಮ್. ಕಡ್ಡಿ ಕಸ ತಿಂದು ಬೆಳೀತಾ ಇರುತ್ತೆ. ನಾವು ಕಡ್ಡಿ ಕಸ ನಮಗೆ ಮೂಲ, ಅದು ನಮಗದು ತೊಂದರೆ ಮಾಡುತ್ತೆ ಅಂತ ಹೇಳಿ ಗೊಬ್ಬರ ಹಾಕಿ ಅದನ್ನ ಸಾಯಿ ಹೊಡಿತೀವಿ. ಎಲ್ಲಿ ಅಗಿತೀರಾ ಅಲ್ಲಿ ಬರುತ್ತೆ ನೋಡಿ. ಮಣ್ಣೆಲ್ಲ ಹೆಂಗಿದೆ ಅಲ್ವಾ? ಇದೆಲ್ಲ ರಂಧ್ರ ಮಾಡ್ಕೊಂಡು ಹೋಗಿದೆ ಮೇಡಮ್. ಸಿಸಿ ಇಲ್ಲೆಲ್ಲ ಎಷ್ಟೋ ಜನ ಗೋನಂದಾಜೆಲ್ಲ ಬಳಸ್ತಾ ಇದಾರೆ ರೈತರು. ಏನ್ ತಪ್ಪು ಮಾಡ್ತಾ ಇದಾರೆ ಅಂದ್ರೆ ಮೇಡಮ್, ಕೆಲವೊಂದಿಷ್ಟು ಜನ ರೈತರು ನಮ್ ತೋಟದಲ್ಲಿ ಎರೆಹುಳ ಕಾಣ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಉದ್ದೇಶ ಇಷ್ಟೇ ಮೇಡಮ್, ಈ ತರ ಕೃಷಿ ತ್ಯಾಜ್ಯಗಳನ್ನ ಹಾಕ್ಬೇಕು ಭೂಮಿಯಲ್ಲಿ. ಇವ್ರು ಸರ್ ಹಾಕಿದಾರಲ್ಲ ಈ ತರ ಕೃಷಿ ತ್ಯಾಜ್ಯ. ಇಲ್ಲಿ ನೋಡಿ ಸಣ್ಣ ಸಣ್ಣ ಮರಿಗಳು ಕಾಣ್ತಾ ಇದ್ದ ಎಲ್ಲ 300 ರೂಪಾಯಿ ಕೆಜಿ, 400 ರೂಪಾಯಿ, 500 ರೂಪಾಯಿ ಕೆಜಿ ಕಟ್ಟು ಎರೆಹುಳ ತರ. ಎರೆಹುಳದ ಮರಿಗಳು ಎಷ್ಟು ಚೆನ್ನಾಗಿ ಬೆಳೀತಾ ಇದಾವೆ ಇಲ್ಲಿ. ಇಲ್ಲಿ ನೋಡಿ ಅಗದಂಗೆಲ್ಲ ಅದೇ ಇದೆ ಮೇಡಮ್. ಸಾವಯವ ಇಂಗಾಲ ನೋಡಿ, ಇದೆಲ್ಲ ನೋಡಿ, ಇದೆಲ್ಲ ಸಾವಯವ ಇಂಗಾಲ ಆಗಿ ಕನ್ವರ್ಟ್ ಆಗ್ತಾ ಇದೆ ನೋಡಿ. ನೋಡಿ ಇದು ನೋಡಿ, ಇದೆಲ್ಲ ಕಟ್ಟಿಗೆ ಐತಲ್ಲ, ಬ್ಲ್ಯಾಕ್ ಆಗ್ತಾ ಇದೆ ಅಲ್ಲ ಸರ್, ಇದೆಲ್ಲ ಅದ್ ಬ್ಲ್ಯಾಕ್ ಏನಂತಂದ್ರೆ ಅದೇ ಸಾವಯವ ಇಂಗಾಲ ಆಗಿ ಮಾರ್ಪಾಡಾಗ್ತದೆ. ಸೊ ಈ ಡಿಕಂಪೋಸ್ ಆಗ್ಬೇಕಂತಂದ್ರೆ ಜೀವಾಣುಗಳ ಕಾರಣ. ಆ ಬಾಟಲ್ ಅಲ್ಲಿ ಜೀವಾಣುಗಳಿರ್ತಾವ, ಅದು ಈ ಕೆಲಸ ಮಾಡ್ತು. ನೀವು ಅಬ್ಸರ್ವ್ ಮಾಡಬಹುದು ಮೇಡಮ್. ವೈಟ್ ರೂಟ್ಸ್ ನೋಡಿ. ವೈಟ್ ರೂಟ್ಸ್ ಅಂದ್ರೆ ಏನಂದ್ರೆ ಹಳೆ ಬೇರು ಬಿಟ್ಟು ಹೊಸ ಬೇರು ಬರೋದೇ ವೈಟ್ ರೂಟ್ಸ್. ಹಳೆ ಬೇರುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಬಿಳಿ ಬೇರುಗಳ ಸಂಖ್ಯೆ ಜಾಸ್ತಿ ಇದೆ. ಜಾಸ್ತಿ ಆಗಿ ಇದು ಇತ್ತಪ್ಪ ಅಂದ್ರೆ ನಿಮ್ ಪಳೆ ಉಳಿಕೆಗಳನ್ನ ಎಲ್ಲಾ ತಿಂದ್ಬಿಟ್ಟು ಹೋದ ಇದೆಲ್ಲ ಕಾಣ್ತಿರೋದು. ಇದನ್ನ ತಿಂದ್ಬಿಟ್ಟು ನಿಮ್ಗೆ ಇಲ್ಲೇ ಸಾಕಷ್ಟು ಗೊಬ್ಬರ ಆಗಿ ಅಂದಾಜೆಲ್ಲ ಬಳಸ್ತಾ ಹೋದ್ರೆ ಈ ತರ ಆ ಫುಡ್ ಆಗ್ತದೆ ಸರ್. ಎರೆಹುಳುಗಳಿಗೆ ಫುಡ್ ಆಯ್ತಪ್ಪ ಅಂದ್ರೆ ನಿಮ್ ಆಟೋಮೆಟಿಕ್ ಇಳುವರಿಯಲ್ಲಿ 100% ವ್ಯತ್ಯಾಸ ಬರಲೇಬೇಕು. ಸರ್ ನೋಡಿ, ಈ ಬೇರ್ ಐತಲ್ಲ ಎಷ್ಟು ಈ ರೀತಿಯಾಗಿ ಬೆಳ್ಳಗಿದ್ರೆ ಇದು ಆರೋಗ್ಯವಾಗಿದೆ ಅಂತ ಅರ್ಥ. ಇದೇನಾದ್ರೂ ಕಂದು ಬಣ್ಣಕ್ಕೆ ಪರಿವರ್ತನೆ ಆಗಿದ್ರೆ ಆ ಬೇರು ಸತ್ತು ಹೋಗಿದೆ ಅಂತ ಅರ್ಥ. ಅದು ಇದ್ದು ಸತ್ತಂಗೆ. ನೋಡಿ, ಈ ಬೇರು ಕರೆಕ್ಟ್ ಆಗಿತ್ತಂತಂದ್ರೆ ಆ ಗಿಡ ಕರೆಕ್ಟ್ ಆಗಿದೆ, ಅದು ಆರೋಗ್ಯವಾಗಿರುತ್ತೆ ಅಂತ. ಅಂದ್ರೆ ಮೂಲವಾಗಿ ನೀವು ನೀರೇ ಕೊಡಿ, ಗೊಬ್ಬರನೇ ಕೊಡಿ, ಇನ್ನೊಂದೇನೋ ಕೊಡಿ, ಅದನ್ನ ಇದೇ ಸ್ವೀಕಾರ ಮಾಡುತ್ತೆ. ಇದ್ರ ಮೂಲಕವೇ ಅಲ್ಲಿ ಹೋಗುತ್ತೆ. ಈಗ ನೀವ್ ಏನಂತಂದ್ರೆ ಬೆಳೆ ಹೆಂಗಿದೆ ಅಂದಿದ ತಕ್ಷಣ ಆಕಾಶ ನೋಡ್ತೀರಿ, ಹೆಂಗ್ ಕಾಣ್ತಾ ಇದೆ ಅಂತ. ಅಲ್ಲಿ ನೋಡಂಗಿಲ್ಲ, ಇಲ್ಲಿ ನೋಡ್ಬೇಕು, ಮಣ್ಣು ಬಗಿಬೇಕು, ಬೇರ್ ನೋಡ್ಬೇಕು. ಹೌದು ಮೇಡಮ್, ನೀವ್ ಹೇಳ್ದಂಗೆ ಫಸ್ಟ್ ನಾವು ಮೇಲ್ ನೋಡೋದಲ್ಲ, ಆಕಾಶ ನೋಡ್ಬೇಡಿ, ಬನ್ನಿ ಕೆಳಗಿಳಿರಿ, ನೋಡ್ರಿ ಅಲ್ಲಿ ಅಷ್ಟೇ. ಮಣ್ಣು ಬಗ್ಗಿದ್ದು ನೋಡ್ಬೇಕು. ಬೇರು ಕ್ವಾಲಿಟಿ ಆಗಿತ್ತು ಅಂತಂದ್ರೆ ಆ ಬೆಳೆ ಸಕ್ಸಸ್ ಆಗಿದೆ ಅಂತ ಅರ್ಥ. ಇಷ್ಟೇ. ಇಳುವರಿ ಬಗ್ಗೆ ನೀವು ಹೇಳೋದೇ ಬೇಡ ಸರ್, ಚೆನ್ನಾಗಿ ಬಂದ್ಬಿಡತ್ತೆ. ಇಷ್ಟೇ ಸರ್ ನಿಮ್ ತೋಟದಲ್ಲಿ ಆದಂತಹ ಬದಲಾವಣೆ. ಬರೀ 1.5 ತಿಂಗಳು ಸರ್, 1.5 ತಿಂಗಳಲ್ಲಿ ಆದಂತಹ ಮಾಯಾಲೋಕ ಇದು ಅಂತ ರೀತಿ ಬದಲಾವಣೆ. ತುಂಬಾ ಒಳ್ಳೇದಾಗಿದೆ. ಒಂದೊಂದು ಗಿಡಕ್ಕೆ ಅರ್ಧ ಲೀಟರ್ ಶಿವಣ್ಣ ಅವರು 1 ಲೀಟರ್ ಹಾಕ್ರಿ ಅಂದ್ರು. ಅದೇ ಇದ್ರ ಮೇಲೆ ಅರ್ಧ ಲೀಟರ್ ಮಾಡಿದ್ವಿ ಮೇಡಮ್. ಇನ್ ಮುಂದೆ ಹಾಕಲ್ಲ ಕಳೆನಾಶಕ? ಇಲ್ಲ ಮೇಡಮ್, ಹಾಕಲ್ಲ. ಇನ್ ಮುಂದೆ ಏನ್ ಹಾಕ್ಬೇಕು? ಇನ್ ಮುಂದೆ ಗೋನಂದ ಜಲ ಸಾವಯವ ಕೃಷಿ ಅಷ್ಟೇ. ತೋಟ ಇಂಪ್ರೂವ್ ಆಗ ಮೇಡಮ್ ಫಸ್ಟ್, ಅದು ಇಂಪಾರ್ಟೆಂಟ್. ನಮ್ ತೋಟ ಇಂಪ್ರೂವ್ ಆಗ್ಬೇಕಂದ್ರೆ ಅದಕ್ಕೆ ಪೂರಕವಾದಂತ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ಬೇಕು. ಆಮೇಲೆ ಇನ್ನೊಂದು, ನಿಮ್ ತೋಟ ನೋಡ್ದೆ ಅವರೆಲ್ಲ ಅಷ್ಟು ಕಳೆನ ಬಿಟ್ಟಿದ್ರಲ್ಲ, ಏನಕ್ಕೆ ಬಿಟ್ಟಿದ್ದಾರೆ ಸರ್? ಕಳೆ ಮೇಡಮ್, ಅವರು ಈಗ ಹಸುಗೆ ಇದನ್ನ ಹಾಕ್ತಾರೆ ಮೇಡಮ್, ಸಿರು ಹುಲ್ಲು ಹಾಕ್ತಾರೆ ಟ್ರ್ಯಾಕ್ಟರ್ ಓಡಿಸಿ, ಹಂಗಾಗಿ ಅದನ್ನ ಬಿಟ್ಟಿದ್ದಾರೆ. ಅಂದ್ರೆ ಏನಂತಂದ್ರೆ ಅದನ್ನೆಲ್ಲ ಅವರು ಹಸಿರೆಲ್ಲ ಗೊಬ್ಬರ ಮಾಡ್ಲಿಕ್ಕೆ ಅವ್ರ ಅದನ್ನ ಏನ್ ಮಾಡ್ತಾರೆ, ತೋಟದಲ್ಲಿ ಅದನ್ನ ಮಲ್ಚ್ ಮಾಡ್ಬಿಡ್ತಾರೆ. ಈಗ ಬಂದಂತ ಕಸ ಗಿಸ ಏನಿದೆಯಲ್ಲ ಅದನ್ನೆಲ್ಲ ಮಲ್ಚ್ ಮಾಡ್ಬಿಟ್ಟು ಅದ್ರ ಮೇಲೆ ಇದು ಏನಾಗ್ಲಿ, ಸೆನಬಾಗ್ಲಿ, ಅವರೇ ಆಗ್ಲಿ, ಇನ್ನೊಂದ್ ಯಾವ್ದೋ ಒಂದು, ಅಥವಾ ಗೊಂಜಾಳ ಹಾಕಕ್ ಬರಲ್ಲ. ಗೊಂಜಾಳ ಹಾಕ್ಬಾರ್ದು, ಅಡಿಕೆ ಮಧ್ಯೆ ಹಾಕ್ಬಾರ್ದು, ಏಕದಳ ಆಗತ್ತೆ. ಸೊ ಹಾಕೊಂಡು ಅವ್ರು ಏನ್ ಮಾಡ್ತಾರೆ, ಬೆಳೆಗಳಿಗೆ ಅಂದ್ರೆ ದನಕರುಗಳಿಗೆ ಮೇವು ಮಾಡ್ತಾರಂತೆ. ಸೊ ನೋಡಿ, ಪಕ್ಕದವ್ರಿಗೆ ಅರ್ಥ ಆಗಿದೆ, ನಿಮಗೂ ಅದೇ ವಿದ್ಯೆ ಅರ್ಥ ಆಗ್ಲಿ. ಕಳೆಗಳನ್ನ ನಾಶ ಮಾಡ್ಬೇಕು ಅನ್ನೋ ಕಾರಣಕ್ಕಾಗಿ ರಾಸಾಯನಿಕಗಳನ್ನ ತಂದು ಸ್ಪ್ರೇ ಮಾಡಬೇಡಿ, ಆಯ್ತಾ? ಎರೆಹುಳುಗಳಿಗೆ ಡ್ಯಾಮೇಜ್ ಆಗತ್ತೆ, ಆಮೇಲೆ ನಿಮ್ಮ ಬೆಳೆ ಹಾಳಾಗತ್ತೆ. ಇಷ್ಟೆಲ್ಲ ಬದಲಾವಣೆನ ನೋಡಿದ್ರಲ್ಲ, ಈ ವರ್ಷ ಬರುವಂತ ಇಳುವರಿ ಚೆನ್ನಾಗಿ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇದೆಯಾ ಸರ್? ಆಮೇಲೆ ಈಗ 1.5 ತಿಂಗಳಿಂದ ಹೋಗಿ ಗೋನಂದ ಜಲ ತಗೊಂಬಂದ್ ಹಾಕಿದ್ರಲ್ಲ, ಇದು ಫಸ್ಟ್ ಟೈಮ್ ಹಾಕಿದ್ದೀರಾ. ಖರ್ಚಿನಲ್ಲಿ ಏನು ಡಿಫ್ರೆನ್ಸ್? ಖರ್ಚಿನಲ್ಲಿ ಬಹಳ ಡಿಫ್ರೆನ್ಸ್ ಇತ್ತು ಮೇಡಮ್. ಈಗ ಅದು ಒಂದು ಪ್ಯಾಕೆಟ್ಗೆ 1,500 ರೂಪಾಯಿ ಖರ್ಚು ಮಾಡ್ತಿದ್ವಿ. ಅದರಂತೆ ಎಷ್ಟು ಬ್ಯಾಗ್ ತರ್ತಿದ್ರಿ? ಅದರಂತೆ ಬ್ಯಾಗ್ ಒಂದು 25 ಬ್ಯಾಗ್ ತರ್ತಿದ್ವಿ ಮೇಡಮ್. 4 ಎಕರೆಗೆ 25 ಬ್ಯಾಗ್ ಅಂತಂದ್ರೆ 1,000 ಅದು ಇದ್ರ ಮೇಲೆ ಹೋಗತ್ತೆ ಮೇಡಮ್, ಕಂಪ್ನಿ ಮೇಲೆ ಹೋಗುತ್ತೆ. 1,500ರಿಂದ 2,000 ತನಕ ಆಯ್ತು ಮೇಡಮ್. ಅದರಂತ ಒಟ್ನಲ್ಲಿ 30-35 ಸಾವಿರ ಹೋಗ್ತಿತ್ತಲ್ವಾ? ಅದು ಈ ಗೋನಂದ ಜಲಕ್ಕೆ ಎಷ್ಟು ಇನ್ವೆಸ್ಟ್ ಮಾಡಿದ್ರಿ? ಅದಕ್ಕೆ 15,000 ಇನ್ವೆಸ್ಟ್ ಮಾಡಿದ್ವಿ ಮೇಡಮ್. ಅದಕ್ಕಿಂತ ಒಳಗಡೆನೆ ಇನ್ವೆಸ್ಟ್ ಮಾಡಿದ್ರಿ, ಅರ್ಧ ರೇಟ್ ಕಮ್ಮಿ ಆಯ್ತು. ಆದ್ರೆ ನಿಮ್ ತೋಟ ಇಂಪ್ರೂವ್ ಆಗ್ತಿದೆ ಅಲ್ಲ, ನಿಮ್ಮ ಕೃಷಿ ಭೂಮಿಗೆ ಜೀವ ಕೊಡ್ತಾ ಇದೆ ಅಲ್ಲ ಗೋನಂದ ಜಲ.
ಅಲ್ವಾ ಸರ್? ಹೌದು. ಅದು ಇಂಪಾರ್ಟೆಂಟ್. ರೇಟ್ನಲ್ಲಿ ವ್ಯತ್ಯಾಸ ಆಯ್ತು. ಹಾ. ಇದು ಒಳ್ಳೆ ಫಸಲು ಇದಾಕೈತೆ ತೋಟಕ್ಕೆ. ಆಮೇಲೆ ನೀವೇ ಕಂಡಿರ್ಲಿಲ್ಲ ಈ ಬದಲಾವಣೆಯನ್ನ, ಇವತ್ತು ನೀವು ಕಣ್ಣಿಗೆ ಕಾಣ್ತಾ ಇದೆ ಅದು. ಥ್ಯಾಂಕ್ ಯು ಸೋ ಮಚ್ ಸರ್. ಆಮೇಲೆ ನಾವು ಮಾತನಾಡಿರೋ ಮಾತಿನಲ್ಲಿ ಏನಾದ್ರೂ ತಪ್ಪಾಗಿದ್ರೆ ಕ್ಷಮೆ ಇರಲಿ. ಆಕ್ಚುಲಿ ನಿಮ್ಮ ವಯಸ್ಸಿಗೆ ನನ್ನ ವಯಸ್ಸು ಅರ್ಧನೂ ಇಲ್ಲ, ಆಯ್ತಾ? ಬಟ್ ಏನಂದ್ರೆ ತಿಳ್ಕೊಂಡಿದೀವಿ ಅಂತ ಹೇಳ್ತಾ ಇದೀವಿ ವಿನಃ ನಿಮ್ಮನ್ನ ನಾವು ಡೌನ್ ಮಾಡ್ಬೇಕು, ನಿಮ್ಗೆ ಇದನ್ ಮಾಡ್ಬೇಕು ಅಂತ ಏನಿಲ್ಲ, ಆಯ್ತಾ? ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ ಜೊತೆ ಇಷ್ಟೊತ್ತು ಒಂದು ರೀತಿ ಮಗು ಯಾವ ರೀತಿ ಯಾರಾದ್ರೂ ಹೇಳ್ತಾ ಇದ್ರೆ ಕೇಳುತ್ತಲ್ಲ, ಆ ರೀತಿಯಾಗಿ ನಮ್ ಜೊತೆ ನೀವು ಸಹಕರಿಸಿದ್ರಿ ಮತ್ತೆ ನಿಮ್ ತೋಟದ ಬದಲಾವಣೆಯನ್ನ ನೀವೇ ಕಣ್ತುಂಬ್ಕೊಂಡ್ರಿ. ಧನ್ಯವಾದ ಸರ್. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ರೈತ ಬಾಂಧವರೇ, ಈಗ ಶಿವು ಪಾಟೀಲ್ ಅವ್ರು ಏನು ಹೇಳ್ತಾರೆ, ಇವರಿಗೆ ಗೋಣಂದಾಜಲವನ್ನು ಕೊಟ್ಟಂತಹ ಉತ್ಪಾದಕರು, ಅವ್ರ ಜೊತೆಗೂ ಕೂಡ ಮಾತಾಡ್ತಾ ಹೋಗೋಣ ಬನ್ನಿ.